ಮಹಿಳಾ ಮೀಸಲಾತಿ 2023ರಲ್ಲಿ ಬಂದಿತ್ತು. 543 ಸೀಟ್ಗಳ ಪೈಕಿ ಈಗ ಲೋಕಸಭೆಯಲ್ಲಿ ಇದೆ. ಅದರಲ್ಲಿ 33% ಕೊಡಬೇಕು ಅಂತ ಬಂದಿತ್ತು. ಅಂದ್ರೆ ಬರುವಂತ ದಿನಗಳಲ್ಲಿ ಪ್ರಹ್ಲಾದ್ ಜೋಶಿ ಕ್ಷೇತ್ರ ಏನಾಗುತ್ತೆ, ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಏನಾಗುತ್ತೆ, ಬೆಳಗಾವಿನ ಶೆಟ್ಟರ್ ಕ್ಷೇತ್ರ ಏನಾಗುತ್ತೆ, ಪಕ್ಕದಲ್ಲಿರುವಂತಹ ಗದ್ದಿಗೌಡರ ಕ್ಷೇತ್ರ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಪುರುಷರಿಗೂ ಆತಂಕ ಇತ್ತು, ಮಹಿಳೆಯರಿಗೂ ಆತಂಕ ಇತ್ತು. ಈ 543ರಲ್ಲಿ ಆಗುತ್ತಾ, ಆದ್ರೆ ಏನಾಗುತ್ತೆ? ಅದಕ್ಕಾಗಿ ನರೇಂದ್ರ ಮೋದಿ ಅವರು ಯೋಚನೆ ಮಾಡಿದ್ರು, ನಮ್ಮ ದೇಶದಲ್ಲಿ ಹೇಗಿದ್ರು ನಾವು ಸೆನ್ಸಸ್ ಮಾಡಬೇಕು, ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. 2021ರಲ್ಲಿ ಸೆನ್ಸಸ್ ಮಾಡಕ್ ಆಗಿಲ್ಲ, ಕೋವಿಡ್ ಇತ್ತು. ಇವಾಗ ಡಿಲಿಮಿಟೇಷನ್ ಕ್ಷೇತ್ರ ವಿಂಗಡಣೆಯ ಜೊತೆ ಮಹಿಳಾ ಮೀಸಲಾತಿಯನ್ನ ತಂದ್ರೆ ಆ ಸಂಖ್ಯೆ 850 ಆಗುತ್ತೆ. ಅದರಲ್ಲಿ ಪುರುಷರಿಗೂ ಅನ್ಯಾಯ ಆಗಲ್ಲ. 850 ಸೀಟ್ಗಳಲ್ಲಿ ಮಹಿಳೆಯರಿಗೂ ಸಿಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಡಿಲಿಮಿಟೇಷನ್ ಅನ್ನ ಮತ್ತು ಮಹಿಳಾ ಮೀಸಲಾತಿಯನ್ನ ಒಟ್ಟಿಗೆ ತರುವಂತದನ್ನ ಮೋದಿ ಅವರು ಮಾಡಿದ್ರು. ಇದರಿಂದ ಯಾರಿಗೆ ಅನ್ಯಾಯ ಆಗ್ತಾ ಇತ್ತು? ನಾನು ಕಾಂಗ್ರೆಸ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, 850 ಸೀಟ್ಗಳ ಆದಾಗ ಯಾರಿಗೆ ಅನ್ಯಾಯ ಆಗ್ತಾ ಇತ್ತು? ಮಹಿಳೆಯರಿಗೂ ನ್ಯಾಯ ಸಿಗ್ತಾ ಇತ್ತು, ಯಾವುದೇ ಪುರುಷರಿಗೆ ಕೂಡ ಅನ್ಯಾಯ ಆಗ್ತಾ ಇರಲಿಲ್ಲ. ನಂಬರ್ 1. ಯಾಕೆ ವಿರೋಧ ಮಾಡಿದ್ರಿ ನೀವು? ಎರಡನೇ ಮಾತನ್ನ ಕಾಂಗ್ರೆಸ್ ಅವರು ಹೇಳ್ತಾರೆ, ಇಂಡಿಯಾ ಅಲಯನ್ಸ್ ಅವರು ಹೇಳ್ತಾರೆ, ನೀವು ಡಿಲಿಮಿಟೇಷನ್ ಜೊತೆ ತಂದ್ರಿ, ಅದಕ್ಕೆ ನಾವು ಒಪ್ಪಲ್ಲ. ದೇಶದಲ್ಲಿ ಏನ್ ನಡೀತಾ ಇದೆ? ಇಂಡಿಯಾ ಅಲಯನ್ಸಿನ DMK ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಅವರು ಇರ್ಬೋದು, ಸಮಾಜವಾದಿ ಪಾರ್ಟಿ ಇರ್ಬೋದು, TMC ಅವರು ಇರ್ಬೋದು, ಇವತ್ತು ಹೇಳ್ತಾ ಇರೋದು ನೀವು ಸೆನ್ಸಸ್ ಆದ ಮೇಲೆ ಡಿಲಿಮಿಟೇಷನ್ ತಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಇದು ಅವರ ವಾದ. DMK ಪದೇ ಪದೇ ಇದನ್ನು ಹೇಳ್ತಾ ಇದೆ, ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಸೆನ್ಸಸ್ ಆದ ಮೇಲೆ ಡಿಲಿಮಿಟೇಷನ್ ಆದ್ರೆ. ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ನಾವು ಪಾಪ್ಯುಲೇಷನ್ ಜನಸಂಖ್ಯಾ ನಿಯಂತ್ರಣವನ್ನ ಜಾರಿಗೆ ತಂದಿದ್ದೀವಿ. ನಮ್ಮ ಜನಸಂಖ್ಯೆ ಹಲವಾರು ಜಿಲ್ಲೆಗಳಲ್ಲಿ ಸ್ಟಾಗ್ನೆಂಟ್ ಇದೆ. ಡಿಲಿಮಿಟೇಷನ್ ಆದಾಗ ನಮ್ಮ ಸೀಟ್ ಕಡಿಮೆ ಬೀಳ್ಬೋದು ಅನ್ನುವಂತ ಆತಂಕ ಅವರು ವ್ಯಕ್ತ ಮಾಡ್ತಿದ್ದಾರೆ. ಅದಕ್ಕಾಗಿ ಸರ್ಕಾರ ಏನ್ ಹೇಳ್ತು? ನಮ್ಮ ಸರ್ಕಾರ ಹೇಳ್ತು ಮೊನ್ನೆ ಪಾರ್ಲಿಮೆಂಟ್ ಒಳಗೆ, ಡಿಲಿಮಿಟೇಷನ್ ಇವತ್ತು ತಂದಿರುವಂತದ್ದು ಹಳೆಯ ಪಾಪ್ಯುಲೇಷನ್ ಮೇಲೆ 850 ಸೀಟ್ ಜಾಸ್ತಿ ಆಗೋದಂತಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿರುವಂತ ಈಗಿರುವಂತ ಸೀಟಿಗೆ 50% ಆಡ್ ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟು ಸೀಟ್ ಇದೆ? ಕರ್ನಾಟಕದಲ್ಲಿ 28 ಸೀಟ್ ಇದೆ. 50% ಜಾಸ್ತಿ ಆಗುತ್ತೆ ಅಂದ್ರೆ ಎಷ್ಟು ಆಡ್ ಆಗುತ್ತೆ? 14 ಸೀಟ್ ಆಡ್ ಆಗುತ್ತೆ. ತಮಿಳುನಾಡಲ್ಲಿ ಈಗ 39 ಇದೆ, ಅವರಿಗೆ 20 ಸೀಟ್ ಜಾಸ್ತಿ ಆಗುತ್ತೆ, ಅವರಿಗೆ 59 ಸಿಗುತ್ತೆ. ನಾನು ಇಂಡಿಯಾ ಅಲಯನ್ಸ್ ಅವರಿಗೆ, ಕಾಂಗ್ರೆಸ್ ಅವರಿಗೆ, ಕರ್ನಾಟಕದ ಕಾಂಗ್ರೆಸ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಇದರಿಂದ ನಮ್ಗೆ ಲಾಭ ಆಗ್ತಿತ್ತೋ ನಷ್ಟ ಆಗ್ತಿತ್ತೋ ನೀವ್ ಹೇಳ್ಬೇಕಿದನ್ನ. ನಾಟಕ ಆಡಬೇಡಿ, ನೀವು ಸುಳ್ಳು ಹೇಳಕ್ ಹೋಗ್ಬೇಡಿ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಬಿಲ್ ಅನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇವತ್ತು ನಮ್ಮ ರಾಜ್ಯಗಳಿಗೆ 50% ಮೀಸಲಾತಿಯನ್ನ ನಾವು ಹೆಚ್ಚು ಕೊಡ್ತೀವಿ, 50% ಸೀಟ್ಗಳನ್ನ ನಾವು ಹೆಚ್ಚು ಕೊಡ್ತೀವಿ. ಇದರಿಂದ ಪ್ರತಿಯೊಂದು ರಾಜ್ಯಕ್ಕೆ ಲಾಭ ಆಗುತ್ತೆ, ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುವಂತ ಪ್ರಶ್ನೆ ಬರುವುದಿಲ್ಲ, ಅವರಿಗೆ ಹೆಚ್ಚುವರಿ ಸೀಟ್ ಸಿಗುತ್ತೆ. ಇದನ್ನು ಒಪ್ಕೊಳ್ಳಿ ಅನ್ನುವಂತ ಪ್ರಾರ್ಥನೆಯನ್ನು ಮಾಡಿದ್ರು ತಾಯಂದ್ರೆ. ನಾವಿವತ್ತು ಮಾತಾಡಬೇಕಾದ್ದು ಇಂಡಿಯಾ ಅಲಯನ್ಸ್, ಕರ್ನಾಟಕದ ಕಾಂಗ್ರೆಸ್, ತಮಿಳುನಾಡಿನ DMK, ಕೇರಳದಲ್ಲಿರುವಂತ ಕಮ್ಯುನಿಸ್ಟ್ ಪಾರ್ಟಿ, LDF, UDF ಇವರ ಷಡ್ಯಂತ್ರ ನಮ್ಮ ದೇಶದ ಮುಂದೆ ಒಂದು ಇದೆ. ಏನು ಷಡ್ಯಂತ್ರ ಅದು? ಡಿಲಿಮಿಟೇಷನ್ ಸೆನ್ಸಸ್ ಆದ ಮೇಲೆ ಆದಾಗ ದಕ್ಷಿಣ ಭಾರತದ ಸೀಟ್ ಏನಾದ್ರೂ ಕಡಿಮೆ ಬಿದ್ರೆ ಇವರು ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವಂತ ವಿಭಜನೆಯನ್ನು ಮಾಡಿ ಟುಕಡೆ ಗ್ಯಾಂಗ್ ಅವರು ದೇಶವನ್ನ ಟುಕಡ ಮಾಡಕ್ಕೆ ಹೊರಟಿದ್ದಾರೆ. ಇದು ಇದರ ಹಿಂದಿರುವಂತ ಷಡ್ಯಂತ್ರ ನಾವು ಅರ್ಥ ಮಾಡ್ಕೋಬೇಕು.